ಕೇಂದ್ರ ಸಚಿವರು ಹಾಗೇನೇ ಮಂಡ್ಯ ಸಂಸದರಾಗಿರುವಂತಹ ಕುಮಾರಸ್ವಾಮಿ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ನೀವು ನೋಡ್ತಾ ಇದ್ರ ನಿಮ್ಮ ಕ್ಷೇತ್ರದಲ್ಲಿನೇ ಒಂದ್ ರೀತಿಯಲ್ಲಿ ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗಣೇಶ ಹಬ್ಬದ ಆಚರಣೆ ವೇಳೆ ಕಿಡಿಗೇಡಿಗಳು ಕಲ್ಲು ತೂರಾಟವನ್ನ ಮಾಡಿದ್ದಾರೆ. ನಿಮ್ಗೆ ಮಾಹಿತಿ ಲಭ್ಯವಾಗಿರ್ಬೇಕಲ್ವಾ? ಹೌದು, ನಾನು ಸಾಯಂಕಾಲ ಕ್ಯಾಬಿನೆಟ್ ಮೀಟಿಂಗ್ ಮುಗಿಸ್ಕೊಂಡು 9 ಗಂಟೆ ಮನೆಗೆ ಬಂದ ವಿಷಯ ಗೊತ್ತಾಗಿದೆ. ನಾನು ಮೊದಲು ಪ್ರಥಮವಾಗಿ ಜನತೆಗೆ ಶಾಂತಿಯಿಂದ ಇರಬೇಕು ಅನ್ನೋ ಒಂದು ಮನವಿ ಮಾಡಿದ್ದೇನೆ. ನಮ್ಮ ಜಿಲ್ಲೆ ಮೊದಲಿಂದನೂ ಸೌಹಾರ್ದವಾಗಿದ್ದಂತ ಜಿಲ್ಲೆಯಲ್ಲಿ ಹಳೆ ಕರ್ನಾಟಕವೇ ಆ ರೀತಿ ಇರ್ತಕ್ಕಂಥದ್ದು. ನಾವು ನಮ್ಮಲ್ಲಿ ಯಾವುದೇ ರೀತಿ ಕೋಮು ದಳ್ಳೂರಿಗೆ ಅವಕಾಶ ಕೊಟ್ಟಂತದ್ದಿಲ್ಲ. ಆದ್ರೆ ಹಿಂದೆನೂ ಸಹ ಈ ಗಣೇಶನ ಉತ್ಸವದ ಸಂದರ್ಭದಲ್ಲಿ ಒಂದ್ ಸಣ್ಣ ಘಟನೆ ನಾಗಮಂಗಲದಲ್ಲಿ ಆಗಿತ್ತು ಅಂತಕ್ಕಂಥದ್ದನ್ನ ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳೇ ನಾನು ಮಾತನಾಡಿದಾಗ ಹೇಳಿದ್ರು. ಎಲ್ಲ ಒಂದ್ ಕಡೆ ಇವತ್ತು ಗಣೇಶನ ಉತ್ಸವ ಏನ್ ಪ್ರಾರಂಭ ಆಯ್ತು, ಮುಂಜಾಗ್ರತೆ ಕ್ರಮ ತಗೊಳ್ಬೇಕಾಗಿತ್ತು, ಸರ್ಕಾರದ ಕರ್ತವ್ಯ ಇತ್ತು, ಡೈರೆಕ್ಷನ್ ಕೊಡಬೇಕಾಗಿತ್ತು. ಅದರಲ್ಲಿ ಸ್ವಲ್ಪ ನ್ಯೂನತೆಗಳಾಗಿರ್ಬೋದು. ಆದ್ರೆ ಒಂದು ಇವತ್ತು ನಮ್ಮ ಭಾಗದಲ್ಲೇ ಒಂದು ಗಣೇಶನ ಉತ್ಸವ ಹೋದಾಗ ಉತ್ಸವ ಹೋಲಿಕೆ ಪ್ರೊಟೆಕ್ಷನ್ ಕೊಡಿ ಅಂತ ಹೇಳಿ ಪೊಲೀಸ್ ಠಾಣೆ ಮುಂದೆ ಹೋಗಿ ಕೂತ್ಕೊಳ್ತಕ್ಕಂತ ಗಣೇಶನ ಇವತ್ತು ತಗೊಂಡೋಗಲ್ಲಿ ಇರ್ತಕ್ಕಂತ ಒಂದು ವಾತಾವರಣ ನಿರ್ಮಾಣ ಆಗಿದ್ದು ಮೊದಲನೇ ಬಾರಿಗಿದು. ಇವತ್ತು ಅಲ್ಲಿ ಶಾಂತಿಯುತ ಆಯ್ತು, ಮೆರವಣಿಗೆನಲ್ಲಿ ಜೈಕಾರ ಕೂಗಿರ್ತಾರೆ, ಅದು ಮಾಮೂಲಿ ಎಲ್ಲ ಪ್ರತಿಯೊಂದು ಕಡೆನೂ ನಡೀತದೆ, ಇಡೀ ದೇಶದಲ್ಲೇ ನಡೀತದೆ. ಗಣೇಶನ ಉತ್ಸವದಲ್ಲಿ ಗಣೇಶನಿಗೆ ಜಯಘೋಷ ಮಾಡ್ತಕ್ಕಂಥ ಹೋಗ್ತಕ್ಕಂಥದ್ದು ಪ್ರತಿ ದೇಶದಲ್ಲಿ ಎಲ್ಲಾ ಮೂಲೆಯಲ್ಲೂ ಆಗುತ್ತೆ ಗಣೇಶನ ಉತ್ಸವ ಸಂದರ್ಭದಲ್ಲಿ. ಇವತ್ತು ಇಂಥ ಒಂದು ಸನ್ನಿವೇಶದಲ್ಲಿ ಇವತ್ತು ಇನ್ನೊಂದು ಕೋಮಿನ ಜನ ಈ ಮಟ್ಟಕ್ಕೆ ಹೋಗಿರ್ತಕ್ಕಂಥದ್ದು ಎಚ್ಚರಿಕೆನೂ ಕೊಡ್ತೀನಿ. ನಾನು ಇದಕ್ಕೇನೋ ದ್ವೇಷ ಕೇಳ್ತಾ ಇಲ್ಲ. ಇವತ್ತು ಅಲ್ಲಿ ಕಲ್ಲು ತೂರಾಟ ಮಾಡಿ ಅಲ್ಲಿ ಸ್ಟೇಷನ್ ಮುಂದೆ ಹೋಗಿ ನಮಗೆ ರಕ್ಷಣೆ ಕೊಡಿ ಅಂತ ಹೋದಂತವ್ರ ಮೇಲೇನೆ ಪೊಲೀಸು ಮತ್ತೆ ಸಾರ್ವಜನಿಕರ ಮೇಲೆ ಕಲ್ಲು ತೂರ್ತಕ್ಕಂಥ ಕೆಲಸ, ತಲವಾರ್ನ ಇಟ್ಕೊಂಡು ಬೀದಿಗೆ ಬರ್ತಾರೆ, ಪೆಟ್ರೋಲ್ ಬಾಂಬ್ನ ಎಸೆತಾರೆ. ಇಷ್ಟೊಂದು ಇದನ್ನ ಇವತ್ತು ಭಯ ಭಕ್ತಿ ಇಲ್ಲದೆ ಮಾಡ್ತಕ್ಕಂಥ ವಾತಾವರಣ ಕ್ರಿಯೇಟ್ ಆಗಿದೆ ಅಂದ್ರೆ ಇದು ಸರ್ಕಾರದ ಮೇಲೆ ನೇರವಾದ ಹೊಣೆ. ಸರ್ಕಾರ ಒತ್ಕೋಬೇಕಿದನ್ನ, ಇಂಥ ಒಂದು ವಾತಾವರಣ ನಿರ್ಮಾಣ ಆಗ್ಲಿಕ್ಕೆ. ಇನ್ನು ನಾವು ಗಮನಿಸಿದ್ದೇವೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ರೀತಿಯಾದಂತಹ ಘಟನೆಗಳು ಆಗ್ತಾ ಇರುತ್ತೆ. ಆದ್ರೆ ಮಂಡ್ಯದಲ್ಲಿ ಈ ರೀತಿಯಾಗಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಈ ರೀತಿಯಾದಂತಹ ಘಟನೆಗಳು ಆಗಿರಲಿಲ್ಲ. ಆದ್ರೆ ಈ ರೀತಿಯಾಗಿ ಮಚ್ಚಿಡ್ಕೊಂಡು ಬರ್ತಾರೆ, ದಾಂಧಲೆಗಳನ್ನ ಮಾಡ್ತಾರೆ. ಇದ್ರ ಬಗ್ಗೆ ಪೊಲೀಸ್ ಇಲಾಖೆಗೆ ಮಾಹಿತಿ ಇರಲಿಲ್ಲ, ಮಾಹಿತಿ ಕೊರತೆ ಇತ್ತಾ ಅಥವಾ ಪೊಲೀಸ್ ಇಲಾಖೆ ವೈಫಲ್ಯವಾಗಾದ್ರೆ ಇದು? ಇಲ್ಲಿ ಪೊಲೀಸ್ ಇಲಾಖೆ ಮಾಹಿತಿ ಇತ್ತೋ ಇಲ್ವೋ ಅನ್ನೋದಕ್ಕಿಂತ ಹೆಚ್ಚಾಗಿ ಇವತ್ತು ರಾಜ್ಯದಲ್ಲಿ ಬಂದಂತ ಈ ಹೊಸ ಸರ್ಕಾರ ಬಹಳ ಹೆಚ್ಚಿನ ರೀತಿಯಲ್ಲಿ ಒಂದು ವರ್ಗಕ್ಕೆ ರಕ್ಷಣೆ ಕೊಡ್ತಕ್ಕಂತ, ಅವ್ರಿಗೆ ಏನೇ ತಪ್ಪು ಮಾಡಿದ್ರು ಈ ಸರ್ಕಾರದಿಂದ ನಾವು ರಕ್ಷಣೆ ಕೊಡ್ತೀವಿ ಅಂತಕ್ಕಂತ ಒಂದು ವಾತಾವರಣ ಇರ್ತಕ್ಕಂಥ ಹಿನ್ನೆಲೆ ಒಳಗೆ ಆ ವರ್ಗದ ಜನಕ್ಕೆ ಇವತ್ತು ಭಯ ಭಕ್ತಿ ಹೊಟ್ಟೋಗಿದೆ. ಇವತ್ತು ರಾಜಾರೋಷವಾಗಿ ನಾಗಮಂಗಲದಂತ ಪಟ್ಟಣದೊಳಗೆ ತಲವಾರು ಇಟ್ಕೊಂಡು ಓಡಾಡ್ತಕ್ಕಂಥ ದೃಶ್ಯ ಸ್ವಾತಂತ್ರ್ಯ ಬಂದ ನಂತರ ಯಾವತ್ತೂ ಇಂಥ ಒಂದು ಘಟನೆ ನಡೆದಿಲ್ಲ. ಅಲ್ಲ, ಇನ್ನೊಂದ್ ಕಡೆಯಲ್ಲಿ ಇನ್ನು ಯಾರ ಮೇಲೂ ಕೂಡ ಆಕ್ಷನ್ ತಗೊಂಡಿಲ್ಲ. ಇಲ್ಲಿ ನೋಡಿ, ನನಗಿಲ್ಲಿ ಫೋನ್ ಬರ್ತಿದೆ, ಸ್ಟೇಷನ್ ಮುಂದೆ ಯಾರು ಪ್ರತಿಭಟನೆ ಮಾಡ್ತಾ ಇದ್ರು ಅವ್ರನ್ನ ಅರೆಸ್ಟ್ ಮಾಡಿ ಅಂತ ಮಂತ್ರಿ ಹೇಳ್ತಾರೆ ಅಂತ ಈಗ ಫೋನ್ ಬಂದಿದೆ ಇಲ್ಲಿ. ಅದಕ್ಕೆ ಹೇಳ್ತಾ ಇರೋದು, ಒಂದು ವರ್ಗ ಓಲೈಸ್ಕೊಂಡು ಹೋದ್ರೆ ಶಾಂತಿ ವಾತಾವರಣ ತರಕ್ಕಾಗಲ್ಲ. ಇವತ್ತು ಯಾರು ತಪ್ಪಿದೆ ಮೊದಲು ಅದನ್ನ ಕಠಿಣವಾಗಿ ಕ್ರಮ ತಗೋಬೇಕು. ಇಲ್ಲಿ ರಾಜಕೀಯದ ಪ್ರಶ್ನೆ ಅಲ್ಲ, ಇದು ಇಲ್ಲ ಯಾವುದೊಂದು ಪಕ್ಷಗಳ ಪ್ರಶ್ನೆ ಅಲ್ಲ. ಒಂದು ಸರ್ಕಾರದ ಜವಾಬ್ದಾರಿ. ನಮ್ಮ ರಾಜ್ಯ ಮೊದಲಿಂದ ಶಾಂತಿಗೆ ಹೆಸರಾಗಿರ್ತಕ್ಕಂಥ ರಾಜ್ಯ. ಯಾವುದೋ ಒಂದೆರಡು ಭಾಗದಲ್ಲಿ ಕೋಮು ಗಲಭೆಗಳು ಇದೆಲ್ಲ ಎರಡು ಪಕ್ಷದಲ್ಲಿ ನಡೆದಂತ ಬೇರೆ ವಿಷಯ. ಯಾವ್ದೋ ಕರಾವಳಿ ಬೆಲ್ಟ್ ಅಲ್ಲಿ ಆಗಿರೋದು ಇದೆಲ್ಲ ಬೇರೆ. ಆದ್ರೆ ಮೈಸೂರು ಇರ್ಬೋದು, ಹಾಸನ ಇರ್ಬೋದು, ತುಮಕೂರು ಇರ್ಬೋದು, ಮಂಡ್ಯ ಇರ್ಬೋದು, ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಎಂದೂ ಸಹ ಕೋಮು ದಳ್ಳರಿಗೆ ಅವಕಾಶ ಕೊಟ್ಟಂತ ದಿನಗಳಿಲ್ಲ. ಇಂಥ ಒಂದು ಪರಿಸ್ಥಿತಿ ನಮ್ಗೆ ನಾಗಮಂಗಲದಲ್ಲಿ ಬರ್ತಕ್ಕಂಥದ್ದು ನಾವು ನಿಜಕ್ಕೂ ನನಗೆ ಆಶ್ಚರ್ಯ ಇವತ್ತು ನೋಡಿದಾಗ. ಅಲ್ಲ, ಈಗ ಈ ಸದ್ಯಕ್ಕೆ ಯಾರ ಮೇಲೂ ಕೂಡ ಆಕ್ಷನ್ ಆಗಿಲ್ಲ. ಇನ್ನು ಗಣೇಶ ಮೂರ್ತಿಯನ್ನು ಅಲ್ಲಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ನಿಲ್ಸ್ಕೊಂಡು ನ್ಯಾಯ ಕೇಳ್ತಾ ಇದ್ದಾರೆ ಜನ. ಅದಕ್ಕೋಸ್ಕರ ಈಗ ನ್ಯಾಯ ಕೇಳಕ್ ಕೂತವ್ರನ್ನೇ ಅರೆಸ್ಟ್ ಮಾಡಿ ಅಂತೇಳಿ ಸರ್ಕಾರದಿಂದ ಆದೇಶ ಕೊಟ್ರೆ ಇದನ್ನ ಇವ್ರು ಶಾಂತಿ ತರಲಿಕ್ಕೆ ಹೊರಟವ್ರು, ಏನ್ ಮಾಡ್ಬೇಕು ಅಂತ ಹೊರಟವ್ರು, ಇದನ್ನ ಇನ್ನೂ ಉದ್ವಿಗ್ನ ಜಾಸ್ತಿ ಮಾಡ್ಬೇಕು ಅಂತ
ಹೊರಟವ್ರಲ್ಲಿಗೆ. ನಾನು SP ಅವ್ರಿಗೂ ಮಾತನಾಡಿದ್ದೇನೆ, ಅಲ್ಲಿಂದ IG ಅವ್ರಿಗೂ ಮಾತಾಡಿದೆ, ನಮ್ಮ ಮೈಸೂರಿನಿಂದ IGಗೆ. ಅವರು ಇನ್ನೊಂದು 10 ನಿಮಿಷಕ್ಕೆ ರೀಚ್ ಆಗ್ತಿದ್ದೀನಿ ಅಂತ ಹೇಳಿದ್ರು. SP ಅವ್ರಿಗೂ ಇವತ್ತು ಒಂದು ಕಾನೂನನ್ನ ಸರಿಯಾದ ರೀತಿ ತಾವು ಕೈ ತಗೊಂಡು ಇವತ್ತು ಯಾವುದೇ ದುಷ್ಕರ್ಮಿಗಳಿರ್ಲಿ ಆಕ್ಷನ್ಸ್ ಕಠಿಣವಾಗಿ ತೆಗೆದುಕೊಳ್ಳಿ, ಯಾವ ಒಂದಕ್ಕೂ ಈಲ್ಡ್ ಆಗಬಾರದು. ಇವತ್ತು ಶಾಂತಿ ನೆಲೆಸ್ತಕ್ಕಂಥದ್ದಕ್ಕೆ ಇವತ್ತು ಬಿಗಿಯಾದ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು ಮನವಿ ಮಾಡಿದ್ದೀನಿ. ನಾನು ವಾಸ್ತವಾಂಶ ಏನಿದೆ, ನಾಳೆ ನಾನು ದೆಹಲಿಯಿಂದ ಬಂದು ಕ್ಷೇತ್ರಕ್ಕೆ ಬಂದು ಭೇಟಿ ಕೊಟ್ಟು ಏನ್ ಅಲ್ಲಿ ನಡೆದಂತ ಘಟನೆಯ ಸತ್ಯಾಂಶಗಳೇನು ತಿಳಿದು ನಾನು ನಂತರ ಮಾತನಾಡ್ತೀನಿ. ಓಕೆ 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 ಥ್ಯಾಂಕ್ ಯು TV9 ಜೊತೆ ಮಾತನಾಡಿದ್ದಕ್ಕೆ. ಇದು ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರು ಮಾತನಾಡಿರುವಂಥದ್ದು. ಅಲ್ಲಿನ ಪರಿಸ್ಥಿತಿಯನ್ನ ಪೊಲೀಸರು ಮುಂಚೆನೆ ಅರಿತುಕೊಳ್ಬೇಕಾಗಿತ್ತು, ಆಕ್ಷನ್ ತಗೋಬೇಕಾಗಿತ್ತು. ಇನ್ನೊಂದು ಕಡೆಯಲ್ಲಿ ಗಣೇಶ ಮೂರ್ತಿಯನ್ನ ಅಲ್ಲಿ ಪೊಲೀಸ್ ಠಾಣೆ ಮುಂಭಾಗದ ನಿಲ್ಲಿಸಿ ನ್ಯಾಯ ಕೇಳ್ತಾ ಇದ್ದಾರೆ. ಅವರನ್ನೇ ಅರೆಸ್ಟ್ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ರಾಜ್ಯ ಸರ್ಕಾರದ ವೈಫಲ್ಯ, ಪೊಲೀಸ್ ಇಲಾಖೆಯ ವೈಫಲ್ಯ ಅನ್ನೋ ರೀತಿಯಲ್ಲಿ ಕೇಂದ್ರ ಸಚಿವರಾಗಿರುವಂತಹ ಕುಮಾರಸ್ವಾಮಿ ಅವರು ಆಡ್ತಾ ಇರುವಂತಹ ಮಾತು. ಯಾವತ್ತೂ ಕೂಡ ನಾಗಮಂಗಲದಲ್ಲಿ ಅಥವಾ ಮಂಡ್ಯದಲ್ಲಿ ಈ ರೀತಿಯಾದಂತಹ ಘಟನೆಗಳು ಆಗಿರಲಿಲ್ಲ. ಈ ಹಿಂದೆ ಯಾವತ್ತೋ ಒಂದ್ಸಲ ಆಗಿತ್ತು ಬಿಟ್ರೆ ಯಾವತ್ತೂ ಕೂಡ ಮರುಕಳಿಸಿರಲಿಲ್ಲ. ಆದರೆ ಯಾರು ಇವರು ಅವರ ವಿರುದ್ಧವಾಗಿ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅನ್ನೋ ರೀತಿಯಲ್ಲಿ ಆಗ್ರಹಿಸುವಂತ ಕೆಲಸವನ್ನು ಮಾಡಿದ್ದಾರೆ. ಹಾಗೇನೆ ನಾಳೆ ದೆಹಲಿಯಿಂದ ವಾಪಸ್ ಆಗ್ತೀನಿ, ತದನಂತರದಲ್ಲಿ ಅಲ್ಲಿನ ಪರಿಸ್ಥಿತಿಯನ್ನ ನಾನು ಅಲ್ಲಿ ಹೋಗಿ ಗಮನಿಸ್ತೀನಿ, ಅದರ ಬಗ್ಗೆ ಮಾಹಿತಿನ ಪಡೆದುಕೊಂಡು ತದನಂತರದಲ್ಲಿ ಮಾತನಾಡ್ತೀನಿ ಅನ್ನೋ ರೀತಿಯಲ್ಲಿ ಕುಮಾರಸ್ವಾಮಿ ಅವರು ಆಡಿರುವಂತಹ ಮಾತಿದು. ಇನ್ನೊಂದು ಕಡೆಯಲ್ಲಿ ಚಲುವರಾಯಸ್ವಾಮಿ ಅವರು ಕೂಡ ಮಾತನಾಡಿದ್ರು. ಸದ್ಯಕ್ಕೆ ಪರಿಸ್ಥಿತಿ ಕಂಟ್ರೋಲ್ಗೆ ಬಂದಿದೆ, ಪೊಲೀಸರು ಅಲ್ಲಿ ಅಲ್ಲಿ ಕಲ್ಲು ತೂರಾಟ ಆಗ್ತಾ ಇದೆ, ಅದೆಲ್ಲವನ್ನು ಕೂಡ ನಿಯಂತ್ರಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ತದನಂತರದಲ್ಲಿ ಆಕ್ಷನ್ ತೆಗೆದುತೀವಿ ಅನ್ನೋ ರೀತಿಯಲ್ಲಿ ಮಂಡ್ಯ ಉಸ್ತುವಾರಿ ಸಚಿವರಾಗಿರುವಂತಹ ಚಲುವರಾಯಸ್ವಾಮಿ ಅವರು ಮಾತನಾಡಿರುವಂಥದ್ದು ಸದ್ಯ ನಾವು ಗಮನಿಸ್ತಾ ಇದ್ದೀವಿ. ಇದು ಮಂಡ್ಯದ ನಾಗಮಂಗಲದ ದೃಶ್ಯ.